ಫೆಬ್ರವರಿ ತಿಂಗಳ ಚಟುವಟಿಕೆ ಡ್ಯೂಟಿ ಬಾರ್ ಸಾರ್ವಜನಿಕ ಆಸ್ತಿಗಳ ರಕ್ಷಣೆ. ಉದ್ಯಾನವನ ಹೂಗಳನ್ನು ಕೀಳುತ್ತಾರೆ, ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಾರೆ. ಉದ್ಯಾನವನದಲ್ಲಿ ಜಂಕ್ ಫುಡ್ ತರುತ್ತಾರೆ. ಟಿಕೆಟ್ ಕೇಳಿ ಪಡೆಯುವುದಿಲ್ಲ. ಧೂಮಪಾನ ಮದ್ಯಪಾನ ಮಾಡುತ್ತಾರೆ. ಉದ್ಯಾನವನದಲ್ಲಿ ಸಾಕು ಪ್ರಾಣಿಗಳನ್ನು ಕರೆದುಕೊಂಡು ಹೋಗಬಾರದು, ಯಾಕಂದರೆ ಅಲ್ಲಿ ಸ್ವಚ್ಛತೆ ಕಡಿಮೆಯಾಗುತ್ತದೆ. ಪರಿಹಾರ: ಹೂಗಳನ್ನು ಕೀಳಬಾರದು ಎಂದು ಬೋರ್ಡ್ ಹಾಕುವುದು. ಎಲೆಗಳನ್ನು ಕಿತ್ತು ಕೆಳಗೆ ಹಾಕಬಾರದು ಎಂದು ಬೋರ್ಡ್ ಹಾಕುವುದು. ಜಂಕ್ ಫುಡ್ ಪ್ಯಾಕ್ಗಳನ್ನು ಡಸ್ಟ್ಬಿನ್ಗೆ ಹಾಕಬೇಕು. ಟಿಕೆಟ್ ಅನ್ನು ಸಾಲಾಗಿ ಪಡೆಯಬೇಕು ಎಂದು ಬೋರ್ಡ್ ಹಾಕುವುದು. ಉದ್ಯಾನವನದಿಂದ 100 ಮೀಟರ್ ಅಂತರದ ಒಳಗೆ ಧೂಮಪಾನ ಎಂದು ಎಚ್ಚರಿಕೆ ನೀಡಲಾಗಿದೆ. ದೇವಸ್ಥಾನ ಪಾದರಕ್ಷೆ ಸಾಲಾಗಿ ಬೀಳುವುದಿಲ್ಲ. ದೇವಸ್ಥಾನದಲ್ಲಿ ಶಬ್ದ ಮಾಡುತ್ತಾರೆ. ದೇವಸ್ಥಾನದ ಮುಂದೆ ಕಸ ಕಡ್ಡಿ ಹಾಕುತ್ತಾರೆ. ದೇವಸ್ಥಾನದಲ್ಲಿ ಕಸಗಳನ್ನು ಪೋಲು ಮಾಡುತ್ತಾರೆ. ಒಂದೊಂದು ದೇವಸ್ಥಾನದಲ್ಲಿ ಸಿಸಿ ಕ್ಯಾಮೆರಾ ಇರುವುದಿಲ್ಲ. ಕಳ್ಳರು ಚಿನ್ನಾಭರಣವನ್ನು ಕದಿಯುತ್ತಾರೆ. ದೇವಸ್ಥಾನದಿಂದ ಗಿಡಮರಗಳನ್ನು ಕಡಿದು ಹಾಕುತ್ತಾರೆ. ದೇವಸ್ಥಾನದಲ್ಲಿ ಫೋಟೋ ತೆಗೆಯುತ್ತಾರೆ. ಅದರಿಂದ ಕಳ್ಳತನ ಆಗುವ ಸಾಧ್ಯತೆ ಇರುತ್ತದೆ. ಪಾದರಕ್ಷೆಯನ್ನು ಬಿಡುವ ಸ್ಥಳದಲ್ಲಿ ಪಾದರಕ್ಷೆ ಸಾಲಾಗಿ ಬಿಡಬೇಕೆಂದು ಬರೆದು ಹಾಕಬೇಕು. ದೇವಸ್ಥಾನದಲ್ಲಿ ಶಬ್ದ ಮಾಡಬಾರದು. ದೇವಸ್ಥಾನದ ಮುಂದೆ ಕಸದ ಬುಟ್ಟಿ ಇರಬೇಕು. ಹಸಿ ಕಸ, ಒಣಕಸ ವಿಂಗಡಣೆ ಕಸ ಹಾಕಬೇಕು. ದೇವಸ್ಥಾನದಲ್ಲಿ ಅಗತ್ಯಕ್ಕೆ ಬೇಕಾದಷ್ಟು ಪ್ರಸಾದವನ್ನು ಹಾಕಿಸಿಕೊಳ್ಳಬೇಕು. ಎಲ್ಲ ದೇವಸ್ಥಾನಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಿಸಿ ಕ್ಯಾಮೆರಾ ಹಾಕಿಸಿಕೊಡಬೇಕು. ದೇವಸ್ಥಾನದ ಮುಂದೆ ಗಿಡ ಮರಗಳನ್ನು ಕಡಿಯಬಾರದು. ಕಡಿದರೆ ತಂಪಾದ ಗಾಳಿ ಬರುವುದಿಲ್ಲ. ದೇವಸ್ಥಾನದಲ್ಲಿ ದೇವರ ಫೋಟೋ ತೆಗೆಯಬಾರದು ಹಾಗೂ ಫೋನ್ ಬಳಸಬಾರದು. ಆಸ್ಪತ್ರೆ ಸಮಸ್ಯೆಗಳು: ಧೂಮಪಾನ ಮಾಡುತ್ತಾರೆ. ಆಸ್ಪತ್ರೆಯ ಒಳಗೆ ಕಸ ಅಥವಾ ಚಾಕೊಲೇಟ್ ಕವರ್ಗಳನ್ನು ಹಾಕುತ್ತಾರೆ ಮತ್ತು ಗಲೀಜು ಮಾಡುತ್ತಾರೆ. ತ್ಯಾಜ್ಯ ವಸ್ತುವಿನ ವಿಲೇವಾರಿ: ಆಸ್ಪತ್ರೆಯ ಒಳಗೆ ಶುದ್ಧ ಗಾಳಿ ಬರುವುದಿಲ್ಲ. ಪರಿಹಾರಗಳು: ಆಸ್ಪತ್ರೆ ಹೊರಗಿನ ಗೋಡೆಯ ಮೇಲೆ ಆಸ್ಪತ್ರೆ ಒಳಗೆ ಹೋದಾಗ ಧೂಮಪಾನ ಮಾಡಬಾರದು ಎಂದು ಬರೆಯುವುದು ಅಥವಾ ಚೀಟಿ ಅಂಟಿಸುವುದು ಮತ್ತು ದಂಡ ವಿಧಿಸುವುದು. ಹಸಿ ಕಸ ಮತ್ತು ಒಣಕಸ, ವಿಷಕಾರಿ ಕಸದ ಬುಟ್ಟಿ ಇಡುವುದು ಮತ್ತು ವಿಂಗಡಿಸಿ ಕಸವನ್ನು ಅದರ ಬುಟ್ಟಿಗೆ ಹಾಕುವುದು. ತ್ಯಾಜ್ಯದ ಒಂದು ಬುಟ್ಟಿಯನ್ನು ಇಡುವುದು. ಅವುಗಳನ್ನು ಬೇರ್ಪಡಿಸಿ ಹಸಿ ಕಸ, ಒಣಕಸ ಮತ್ತು ವಿಷಕಾರಿ ಕಸಗಳನ್ನು ವಿಂಗಡಿಸುವುದು. ಆಸ್ಪತ್ರೆಯ ಆವರಣಗಳಲ್ಲಿ ಹೆಚ್ಚಾಗಿ ಗಿಡಗಳನ್ನು ನೆಡುವುದು. ಅದರಿಂದ ಆಸ್ಪತ್ರೆ ಸಂರಕ್ಷಣೆ ಆಗುತ್ತದೆ. ನನ್ನ ಹೆಸರು ಜೀವನ್. ಬಸ್ ನಿಲ್ದಾಣ ಸಮಸ್ಯೆಗಳು: ಬಸ್ ನಿಲ್ದಾಣದಲ್ಲಿ ಧೂಮಪಾನ ಮಾಡುವುದು, ಕಳ್ಳತನ, ಪಿಕ್ ಪಾಕೆಟ್, ದುಡ್ಡು, ಮೊಬೈಲ್, ಸರ ಕದಿಯುವುದು. ಬಸ್ ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲ. ಬಸ್ ನಿಲ್ದಾಣದ ಗೋಡೆಯ ಮೇಲೆ ಕೆಟ್ಟದಾಗಿ ಬರೆಯುವುದು. ಬಸ್ ನಿಲ್ದಾಣದಲ್ಲಿ ಸ್ಟ್ರೈಕ್ ಮಾಡಿದಾಗ ಬಸ್ ಮೇಲೆ ಕಲ್ಲು ಎಸೆಯುವುದು, ಬೆಂಕಿ ಹಚ್ಚುವುದು. ಚುನಾವಣೆಯ ಸಮಯದಲ್ಲಿ ಬಸ್ ನಿಲ್ದಾಣದಲ್ಲಿ ಕಿಡಿಗೇಡಿಗಳು ಬಾಂಬ್ ಇಕ್ಕುವುದು. ಪರಿಹಾರ: ಧೂಮಪಾನ ಮಾಡಬಾರದೆಂದು ಸ್ಲೋಗನ್ ಬರೆಯುವುದು. ಧೂಮಪಾನ ಮಾಡಿದರೆ ದಂಡ ಮತ್ತು ಶಿಕ್ಷೆ ವಿಧಿಸಲಾಗುವುದು. ಮೈಕ್ನಲ್ಲಿ ಎಚ್ಚರಿಕೆ ನೀಡುವುದು. ಬೋರ್ಡ್ ಮೇಲೆ ಬರೆಯುವುದು. ಬಸ್ ನಿಲ್ದಾಣದಲ್ಲಿ ಕಸದ ಬುಟ್ಟಿ ವಿಂಗಡಿಸಿ ಇಡುವುದು. ಇಲ್ಲಿ ಬರೆಯಬಾರದು ಎಂದು ಬೋರ್ಡ್ ಹಾಕುವುದು. ಪೊಲೀಸರನ್ನು ರಕ್ಷಣೆಗೆ ಕರೆಸುವುದು. ಪೊಲೀಸ್ ಅಥವಾ ಸೈನಿಕರನ್ನು ರಕ್ಷಣೆಗೆ ನೀಡುವುದು. ಧನ್ಯವಾದಗಳು.